ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, KRTT 2023ರ ಅಂಕಪಟ್ಟಿಯನ್ನು ಏನಂದರೆ ಈಗಷ್ಟೇ ಬಿಡುಗಡೆ ಮಾಡಿರ್ತಾರೆ ಅಂತಂದು ಹೇಳ್ಬೋದು. ನೀವು ಹೋಗ್ಬಿಟ್ಟು ಶಾಲಾ ಶಿಕ್ಷಣ ಇಲಾಖೆ ಅಲ್ಲಿ ವೆಬ್ಸೈಟಲ್ಲಿ ನೀವು ಸರ್ಚ್ ಮಾಡಿದಾಗ school-education.com ಹೋಗಿ ನೋಡಿದಾಗ CSL ಅಂತ ಇರುತ್ತೆ. ಸೊ CSLನಲ್ಲಿ ಹೋಗಿ ನೀವು ನೋಡಿದರೆ ಅಲ್ಲಿ ನಿಮ್ಗೆ ಏನಂತಂದರೆ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಬಿಟ್ಟಿರ್ತಾರೆ ಅಂತಂದೇ ಹೇಳ್ಬೋದು. ಸೊ ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇದ್ವಿ, ಯಾಕಂದರೆ ರಿಸಲ್ಟ್ ಬಂದು ಪ್ರಮುಖವಾಗಿ 1-2 ತಿಂಗಳಾಯಿತು. ಸೊ ಇಲ್ಲಿವರೆಗೂ ಕೂಡ ಮಾರ್ಕ್ಸ್ ಕಾರ್ಡ್ ಬಂದಿರಲಿಲ್ಲ. ಈ 1-2-3 ದಿನಗಳ ಹಿಂದೆ ನಾನು ಮೆಸೇಜ್ ಕೂಡ ಹಾಕಿದ್ದೆ, ನಿಮಗೆ 1-2 ದಿನದಲ್ಲಿ ಮಾರ್ಕ್ಸ್ ಕಾರ್ಡ್ ಬಿಡ್ತಾರಾ ಎಂಬ ಒಂದು ಮಾಹಿತಿಯನ್ನು ನಾನು ಗ್ರೂಪಲ್ಲಿ ಕೊಟ್ಟಿದ್ದೆ. ಸೊ ಅದೇ ರೀತಿಯಾಗಿ ಈಗಷ್ಟೇ ಏನಂತಂದರೆ ಮಾರ್ಕ್ಸ್ ಕಾರ್ಡ್ಗಳು ಬಂದಿರ್ತಾವೆ ಅಂತಂದು ಹೇಳ್ಬೋದು. ಯಾರ್ಯಾರೆಲ್ಲ ಕ್ವಾಲಿಫೈಡ್ ಆಗಿದ್ರಲ್ಲಿ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವುಗಳನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಜೊತೆಗೆ ಏನಂತಂದರೆ ಯಾರಾದರೂ ಹೈಯೆಸ್ಟ್ ಮಾರ್ಕ್ಸ್ಗಳನ್ನು ಈ ಒಂದು TETಯಲ್ಲಿ ತೆಗೆದುಕೊಂಡಿದ್ದರೆ ನಿಮ್ಮ ಓಲ್ಡನ್ನು ಬಿಟ್ಟು ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಸ್ಕೋರ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ ಅಂತಂದು ಹೇಳ್ತಾ. ಸೊ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೀವು ಶಾಲಾ ಶಿಕ್ಷಣ ಇಲಾಖೆ ಅಂತಂದು. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ CSL ಅಂತ ಇರುತ್ತೆ. ಸೊ ಇಲ್ಲೇ ಹೋಗಿ ನೋಡಿದಾಗ ಇಲ್ಲಿ ನಮಗೆ ಗೊತ್ತಾಗುತ್ತೆ ಏನಂದರೆ KRTT ಪ್ರಕ್ರಿಯೆ ಅಂತಂದಿದೆ. ಸೊ ಅದನ್ನು ಓಪನ್ ಮಾಡಿದಾಗ ನೋಡಿ ಫಲಿತಾಂಶಗಳು ಇನ್ನೂ ಕೂಡ ಅಲ್ಲಿ ಸ್ವಲ್ಪ ಏನಂತಂದರೆ ಅಪ್ಡೇಟ್ ಆಗಿರೋದಿಲ್ಲ, ಆಗತ್ತೆ. ಯಾಕಂತಂದರೆ ಈಗಾಗಲೇ ನಾವು ಇದರ ಒಂದು ಲಿಂಕನ್ನು ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಒಂದು ಚಾನಲ್ನಲ್ಲಿ ನಾವು ಹಾಕಿರ್ತೀವಿ. ಓಕೆ, ಆ ಒಂದು ಲಿಂಕನ್ನು ನೀವು ಓಪನ್ ಮಾಡಿದರೆ ಆ ಲಿಂಕನ್ನು ನಾವು ಈಗಾಗಲೇ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಎರಡರಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಸೊ ಹೋಗಿಬಿಟ್ಟು ಅದರ ಓಪನ್ ಮಾಡಿದರೆ ನಿಮಗೆ ಅಲ್ಲಿ ಏನಂತಂದರೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಿದಾಗ ನಿಮಗೆ ಅಲ್ಲಿ ಸಿಗುತ್ತೆ ಅಂತಂದೇ ಹೇಳ್ಬೋದು. ಓಕೆ, ಒಂದು ಸೆಕೆಂಡ್ ನಾನು ತೋರಿಸ್ತೀನಿ. CSL ಅಂತ ಹೋಗಬೇಕು. ಎಸ್, ಇಲ್ಲಿ ನೋಡಿ, ಇಲ್ಲಿ B.Ed ಅಂತಂದಿದೆ. ಸ್ವಲ್ಪ ಇನ್ನೂ ಕೂಡ ಇಲ್ಲಿ ಅಪ್ಡೇಟ್ ಮಾಡಿರೋದಿಲ್ಲ. B.Ed ಇಂದ ವಿಷಯ ಇದೆ. ಓಕೆ, ಇದು ವೆಬ್ಸೈಟ್ನಲ್ಲಿ ಇನ್ನೂ ಅಪ್ಲೋಡ್ ಆಗಿರೋದಿಲ್ಲ. ಬನ್ನಿ, ಇಲ್ಲಿ ನನ್ನ ಕಡೆ ಏನಂದರೆ ಲಿಂಕ್ ಇದೆ. ಸೊ ಆ ಲಿಂಕನ್ನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನಾನು. ಓಕೆ, ಇಲ್ಲಿ ನಿಮಗೆ ನೋಡಿ ನಮ್ಮ ಒಂದು ಇದು ವಾಟ್ಸಪ್ ಗ್ರೂಪ್ ಇದು. ಸೊ ಇಲ್ಲಿ ನೋಡಿ, ನಾನು ಈಗಷ್ಟೇ ಮೆಸೇಜ್ ಹಾಕಿದ್ದೆ. 2023ನೇ ಸಾಲಿನ TET ಪ್ರಮಾಣ ಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ ನಿಮಗೆ. ಈ ಒಂದು ಲಿಂಕ್ ಮೇಲೆ ಟಚ್ ಮಾಡಿದಾಗ ಸೊ ಇನ್ನೂ ಯಾರ್ಯಾರೆಲ್ಲ ನಮ್ಮ ಒಂದು ಟೆಲಿಗ್ರಾಮ್ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಕೂಡ ಕೊಟ್ಟಿರ್ತೀನಿ ನಾನು. ಓಕೆ, ಇಲ್ಲಿ ಹೋಗಿ ನೋಡಿದಾಗ ಓಕೆ ನೋಡಿ, ಇಲ್ಲಿ ರಿಸಲ್ಟ್ ಅಂತಂದಿದೆ. ಅಪ್ಲಿಕೇಶನ್ಸ್ ಫಾರ್ TET ಅಂತಂದಿದೆ. ಡೌನ್ಲೋಡ್ ಯುವರ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಕೇಳುತ್ತೆ. ಸಬ್ಮಿಟ್ ಅಂತ ಕೊಟ್ಟಾಗ ನಾವೊಂದು ಮಾಡಿ ತೋರಿಸ್ತೀನಿ ಕೂಡ ನಿಮಗೆ ಇವಾಗ. ಒಂದು ಸೆಕೆಂಡ್. ಓಕೆ, ಈ ರೀತಿ ನಿಮ್ಮ ಒಂದು ರೋಲ್ ನಂಬರನ್ನು ಹೊಡಿಬೇಕಾಗತ್ತೆ. ಜೊತೆಗೆ ಇಲ್ಲಿ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಈ ರೀತಿ ಸಬ್ಮಿಟ್ ಕೊಟ್ಟಾಗ ಇಲ್ಲಿ ನೋಡಿ ನಿಮ್ಮ ಒಂದು ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಇಲ್ಲಿ ನೀವು ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಟಚ್ ಮಾಡಿದಾಗ ಮೊದಲಿಗೆ ರಿಸಲ್ಟ್ ಓಪನ್ ಆಗುತ್ತೆ. ನಂತರದಲ್ಲಿ ಅಲ್ಲಿ ಏನಂತಂದರೆ ಡೌನ್ಲೋಡ್ ಯುವರ್ ಸರ್ಟಿಫಿಕೇಟ್ ಅಂತಂದಿದೆ. ರಿಸಲ್ಟ್ ಓಪನ್ ಆಗುತ್ತೆ. ಕ್ವಾಲಿಫೈಡ್ ಆಗಿರೋದು ಇದು ನಮ್ಮ ಸಿಸ್ಟರ್ದು 107 ಆಗಿದೆ ಅವ್ರದ್ದು. ಓಕೆ, ಅವ್ರದ್ದನ್ನು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಇಲ್ಲಿ ನೋಡಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತಂದಿದೆ. ಸೊ ಇದನ್ನು ಓಪನ್ ಮಾಡಿದಾಗ ಇಲ್ಲಿ ಏನಂದರೆ ನಮಗೆ PDF ಆರ್ ಇದರಲ್ಲಿ ನಾವು ತಗೋಬೇಕಲ್ಲ. ಸೊ ಅಲ್ಲಿ ನಿಮಗೆ ಬೇಕಂದಲ್ಲಿ ನಾವು ಏನು ಮಾಡ್ಬೋದು, ಓಪನ್ ಮಾಡ್ಕೋಬಹುದು. ಓಕೆ ನೋಡಿ, ಈ ರೀತಿಯಾಗಿ ಮಾರ್ಕ್ಸ್ಗಳು ಬಂದಿರ್ತವೆ ಅಂತಂದೇ ಹೇಳ್ಬೋದು. ಸೊ ಈ ರೀತಿ ಅದು ಕ್ವಾಲಿಫೈಡ್ ಅಂತ ಬಂದಿರುತ್ತೆ. ಎಷ್ಟು ಚೆನ್ನಾಗಿ, ಎಷ್ಟು ಕಲರ್ಫುಲ್ ಆದಂಥ ಒಂದು ಮಾರ್ಕ್ಸ್ ಕಾರ್ಡ್ ನಿಮಗೆ ಸಿಗುತ್ತೆ ಅಂತಂದು ಹೇಳ್ಬೋದು. ಸೊ ಈ ಒಂದು ವಿದ್ಯುನ್ಮಾನ ಮತ್ತು ಏನಂತಂದರೆ ಮೂಲಕ ನೀಡಲಾದಂಥ ಪ್ರಮಾಣ ಪತ್ರವಾಗಿದೆ. CAC ಕಚೇರಿಯಿಂದ ಯಾವುದೇ ಮುದ್ರಿತ ಅಂಕಪಟ್ಟಿಯನ್ನು ನೀಡಲಾಗುವುದಿಲ್ಲ. ಇದೇ ರೀತಿ ನಾವು ಏನು ಮಾಡಬೇಕಾಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಏನಂತಂದರೆ ಇದು ದೃಢೀಕರಣ ಪ್ರಮಾಣ ಪತ್ರ ಕೂಡ ಅಂತ ನೋಡಿದಾಗ ಇಲ್ಲಿ ನೋಡಿ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಏನಂತಂದರೆ, ಮೊದಲೆಲ್ಲ ಏನಂದರೆ ಕೇವಲ 7 ವರ್ಷಗಳ ಅವಧಿಗೆ ಮಾತ್ರ ಇದು ಸೀಮಿತವಾಗಿರ್ತಾ ಇತ್ತು. ಆದರೆ ಇವಾಗ ಹಂಗಲ್ಲ. ಏನಂದರೆ ಈ ಒಂದು ಶಿಕ್ಷಕರ ಅರ್ಹತಾ ಪ್ರಮಾಣ ಪತ್ರ ಏನಂತಂದರೆ ತಿಂಗಳು ಮತ್ತು ವರ್ಷದಿಂದ ಜೀವಿತ ಅವಧಿವರೆಗೂ ಕೂಡ ಏನಂದರೆ ಮಾನ್ಯವಾಗಿರುತ್ತದೆ ಅಂತಂದು ಹೇಳ್ಬೋದು. ಈ ಅರ್ಹತಾ ಪ್ರಮಾಣ ಪತ್ರವನ್ನು ವರ್ಗಾವಣೆ ಮಾಡುವಂತಿಲ್ಲ, ಹಾಗೆ ಮಾಡಿದರೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ನೀಡಲಾಗುವುದು ಅಂತಂದಿದೆ. ಸೊ ಎಲ್ಲ ಮಾಹಿತಿಗಳು ಕರೆಕ್ಟಾಗಿ ಇರ್ತವು ಅಂತಂದೇ ಇಲ್ಲಿ ಹೇಳಲಾಗಿದೆ. ಹಂಗೇನಾದರೂ ವೆರಿಫಿಕೇಷನ್ ಟೈಮಲ್ಲಿ ಏನಾದರೂ ಅದು ತಪ್ಪು ಅಥವಾ ಸುಳ್ಳು ಅಂತ ಗೊತ್ತಾದಾಗ ಅದು ಈ ಒಂದು ಏನಂತಂದರೆ ಅರ್ಹತಾ ಪ್ರಮಾಣ ಪತ್ರ ಏನು ಮಾಡುತ್ತಾ ಅಲ್ಲಿ ಇದನ್ನು ಅನುಚಿತಗೊಳಿಸ್ತಾರಾ ಎಂಬ ಒಂದು ಮಾಹಿತಿಯನ್ನು ಇಲ್ಲಿ ಕೊಡ್ತಾರಾ ಅಂತಂದು ಹೇಳ್ಬೋದು. ಸೊ
ಇವಾಗೆಲ್ಲ ಏನಂತಂದರೆ ನಿಮಗೆಲ್ಲ ಗೊತ್ತಾಯಿತು ಅಂತ ಭಾವಿಸ್ಕೊತೇನೆ ನಾನು. ಆ ಲಿಂಕನ್ನು ನಾನು ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಎರಡೂ ಚಾನಲ್ನಲ್ಲಿ ಕೂಡ ಏನಂದ್ರೆ ಲಿಂಕನ್ನು ಹಾಕಿದ್ದೀನಿ, ಹೋಗ್ಬಿಟ್ಟು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್